ಎಲುಬಿಲ್ಲದ ನಾಲಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಯಾಗಿ ಪ್ರಿಯಾಂಕಾ ಖರ್ಗೆ ಯಾವತ್ತು ಅಧಿಕಾರ ವಹಿಸಿಕೊಂಡಿದ್ದಾರೋ ಅವತ್ತಿನಿಂದ ಇವತ್ತಿನವರೆಗೂ ಹೊಟ್ಟೆ ಕಿಚ್ಚು, ಅಸೂಯೆ ಮತ್ತು ಈ ಕುಂಟು ನೆಪ ಹೇಳೋದು, ಪ್ರಿಯಾಂಕಾ ಖರ್ಗೆ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡೋದು, ಹಿಂದೆ ಮಾತಾಡ್ತಕ್ಕಂಥದ್ದು ಅದು ಕೇವಲ ಮಾದಿಗ ಸಮಾಜದಲ್ಲಿ ಮಾತ್ರ ಹೆಚ್ಚಾಗ್ತಾ ಇದೆ ವಿನಃ ಮತ್ಯಾರಿಗೂ ಕೂಡ ತೊಂದರೆ ಆಗ್ತಾ ಇಲ್ಲ. ಯಾಕೆ ವಿಷಯನ ನಿಮ್ಗೆ ನಾವಿಲ್ಲಿ ತೋರಿಸ್ತಾ ಇದೀವಿ ಅಂದ್ರೆ, ಹಿರಿಯ ಸಂಸದರು ಆಗಿರುವಂತಹ ರಮೇಶ್ ಜಿಣಜಿಣಗಿ ಅವರು ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಏನ್ ಕೊಟ್ಟಿದ್ದಾರೆ ಎಂಬುದನ್ನ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ ನರಂಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. RSS ತಗೊಂಡು ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕು ನನ್ನ ಪ್ರಶ್ನೆ ಅಪ್ಪ. RSS ತಗೊಂಡು ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕು ನನ್ನ ಪ್ರಶ್ನೆ ಅಪ್ಪ. RSS ತಗೊಂಡು ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕು ನನ್ನ ಪ್ರಶ್ನೆ ಅಪ್ಪ. ಆರಾಮಾಗಿ ಹೋಮ್ ಮಿನಿಸ್ಟರ್ ಮಾಡ ಅವ್ರ ಒಂದ್ ಮಿನಿಟ್ ನಾ ಹೇಳತ್ತಾನೆ ಕೇಳ್ರಿ. ಅವ್ರ ಅಪ್ಪ ಕಾಂಗ್ರೆಸ್ನಾಗ ದುಡ್ದದನ್ನ ಕಾರಣಕ್ಕೆ ಅವನಿಗೆ ವ್ಯವಸ್ಥೆ ಮಾಡ್ಯಾರ. ಚಂದಾಗಿ ಹೆಸರು ಗಳಿಸ್ಬೇಕಲ್ಲ ಜನರ ಕೆಲಸ ಮಾಡಿ. ಈ RSS ಇಂದ ಗಂಟು ಬಿದ್ದ ಅಂದ ಅವನಿಗೆ ತಲೆ ಇಲ್ಲ. ಗೃಹ ಸಚಿವ ಏನು ಕೇಳಬೇಕು, ಏನು ಇದು ಅವನ ಕೆಲಸ ನಾ ಕೇಳೋದು. ಸಾರ್ವಜನಿಕರಿಗೆ ಕೇಳ್ರಿ, ಹೇಳ್ತಾರೆ ಇವಂದೇನು ಕೆಲಸ. RSSನಾಗ ನೋಡ್ರಿ, RSS ತಂಟೆಗೆ ಯಾರು ಬಂದವರು ಉಳಿದಿಲ್ಲ. 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 ಸುಮ್ಮನೆ RSS ತಂಟೆಗೆ ಹೋಗ್ತಾರ. ನಮಗ್ ಕೆಟ್ಟ ಅನಿಸ್ತದ. ಅಲ್ಲಿ ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕ್ರಿ. ಈ RSS ತಗೊಂಡು ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕು. ಈ ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕ್ರಿ. ಈ RSS ತಗೊಂಡು ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕು. ಈ ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕ್ರಿ. ಈ RSS ತಗೊಂಡು ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕು. ನಾ ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕ್ರಿ. ಈ RSS ತಗೊಂಡು ದಲಿತ ಮನುಷ್ಯನಿಗೆ ಅದಕ್ಕೆ ಬೇಕು ನನ್ನ ಪ್ರಶ್ನೆ ಅಪ್ಪ. ಆರಾಮಾಗಿ ಹೋಮ್ ಮಿನಿಸ್ಟರ್ ಮಾಡ ಅವ್ರ ಒಂದ್ ಮಿನಿಟ್ ನಾ ಹೇಳತ್ತಾನೆ ಕೇಳ್ರಿ. ಅವ್ರ ಅಪ್ಪ ಕಾಂಗ್ರೆಸ್ನಾಗ ದುಡ್ದದನ್ನ ಕಾರಣಕ್ಕೆ ಅವನಿಗೆ ವ್ಯವಸ್ಥೆ ಮಾಡ್ಯಾರ. ಕೇಳಿದ್ರಲ್ಲ ಬಂಧುಗಳೇ, ಒಬ್ಬ ಹಿರಿಯ ಜೀವಿ ಮತ್ತು ಬಿಜೆಪಿ ಇರತಕ್ಕಂತ ಮಾದಿಗ ಸಮಾಜದ ಮುಖಂಡ ಈ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಅಂತಂದ್ಮೇಲೆ ಲೆಕ್ಕ ಹಾಕೊಳ್ಳಿ ಮಾದಿಗರ ಕೆಲಸ ಏನೇನ್ ನಡೀತಾ ಇದೆ. ನಿಜಕ್ಕೂ ಇಲ್ಲಿ ಮಾದಿಗರೇ ಹೊಲೆರನ್ನ ಸೇರ್ತಾ ಇಲ್ಲ, ಹೊಲೆರ ಕಂಡ್ರೆ ಮಾದಿರಿಗೆ ಆಗ್ತಾ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಪಕ್ಷ ಯಾವುದೇ ಆಗಿರ್ಲಿ, ಅದು ಕಾಂಗ್ರೆಸ್ ಆಗಿರ್ಲಿ, JDS ಆಗಿರ್ಲಿ, ಅಥವಾ ಬಿಜೆಪಿನೇ ಆಗಿರ್ಲಿ, ಅಥವಾ ಇನ್ನೊಂದು ಯಾವುದೇ ಪಕ್ಷಗಳ ಆಗಿರ್ಲಿ, ಆದರೆ ಪ್ರಿಯಾಂಕ್ ಖರ್ಗೆ ಅವರು RSS ಬಗ್ಗೆ ಮಾತನಾಡುತ್ತಿರುವಂತಹ ಸಂದರ್ಭದಲ್ಲಿ ಯಾರು ಕೂಡ ಅದರ ಬಗ್ಗೆ ಅಥವಾ ಆ ವಿಚಾರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅಂತ ಕೇಳಿದ್ರೆ ಅದು ಸಾವಿರಾರು ಜನರಿಗೆ ಕೂಡ ಗೊತ್ತಾಗ್ತಾ ಇದೆ. RSS ನ ಬಣ್ಣ ಬಯಲು ಮಾಡ್ಲಿಕ್ಕೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಮಂತ್ರಿ ತೆಗೆದುಕೊಂಡಿದ್ದಾರೆ. ಅವ್ರು ಹೇಳ್ತಾರೆ, ಈ RSS ವಿಷಯನೇ ತೆಗೆಯಬೇಡ, ಬಹಳ ದಿನ ನೀನು ಉಳಿಯೋದಿಲ್ಲ, ದಲಿತರಿಗೆ ಇದು ಬರೋದಿಲ್ಲ, ಯಾಕಂತ ತೆಗಿತೀಯ ಅಂತಕ್ಕಂಥ ಮಾತನ್ನ ಇಲ್ಲಿ ರಮೇಶ್ ಜಿಣಜಿಣಗಿ ಹೇಳ್ತಾ ಇದ್ದಾರೆ. ಕೇವಲ ಒಬ್ಬ ಅವಿರ್ತರಾಗಿ ಬಕೆಟ್ ಕೆಲಸ ಮಾಡ್ಕೊಂಡಿರ್ಬೇಕು, ಅವ್ರು ಹೇಳಿದನ್ನ ಕೇಳ್ಕೊಂಡು ಹೋಗ್ಬೇಕು. ಹಾಗಾಗಿ ಅಲ್ಲಿ ದಲಿತರನ್ನ ಯಾವ ರೀತಿಯಾಗಿ ದುಡಿಸ್ಕೊಳ್ತಾ ಇದ್ದಾರೆ, ದಲಿತರನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ದಲಿತರನ್ನ ಯಾವ ರೀತಿಯಾಗಿ ಬಿಜೆಪಿ ತುಳಿತಾ ಇದೆ, ಬಿಜೆಪಿಯನ್ನ ದಲಿತರನ್ನ ಹೇಗೆ ತುಳಿಬೇಕಂತ ವಿಚಾರ ಮಾಡಿಕೊಂಡು ಈ ತರದ ಒಂದು ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ. ಬಂಧುಗಳಿಗೆ ಯಾಕೆ ವಿಷಯನ ನಿಮ್ಮ ಮುಂದೆ ನಾವು ಕೇಳ್ತಾ ಇದೀವಿ ಅಂದ್ರೆ, ಸುಮಾರು ಪ್ರಿಯಾಂಕ್ ಖರ್ಗೆ ಗೃಹ ಮಂತ್ರಿ ಆಗಿದ್ದಾಗಿನಿಂದ ಅನೇಕ ಜನ ಮಾದರಲ್ಲಿ ಕಾರ್ಕಿ ಹೇತ್ಕೋ ಮಾಡುತ್ತ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಬಿಜೆಪಿ ಮತ್ತು RSS ಅವ್ರಿಗಿಂತ ಹೆಚ್ಚಿಗೆ ಕಾರ್ಕೆ ಬರೋದು, ವಾಕರಿಕೆ ಮಾಡ್ಕೊಳ್ಳೋದು, ಅದರ ಹೊಟ್ಟೆ ಉರಿ ಆಗೋದು ಮಾದಿಗರಿಗೆ ಮಾತ್ರ ಹೊರತು ಬೇರೆ ಯಾರಿಗೆಲ್ಲ ಅನ್ನುವಂತ ಮಟ್ಟಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಪ್ರತಿಯೊಂದು ವಿಷಯ ಕೂಡ ಮಾದಿಗರು ಬಂದು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾರೆ. ಪ್ರಿಯಾಂಕಾ ಖರ್ಗೆ ಹಾಗೆ, ಅವರಪ್ಪ ಹೀಗಿದ್ದ, ಹಾಗಾಗಿ ಅವನಿಗೆ ಆ ಖಾತೆ ಕೊಡ್ಲಾಯ್ತು. ಇನ್ನೊಬ್ಬ ಹೋರಾಟಗಾರ ಹೇಳ್ತಾನೆ, ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು ಅಥವಾ ಮಹದೇವಪ್ಪ ಆಗಿರ್ಬೋದು ಅಥವಾ G ಪರಮೇಶ್ವರ್ ಆಗಿರ್ಬೋದು, ಇವರೆಲ್ಲ ಮಾದಿಗರು ಬಿಟ್ಟು ಹೆಚ್ಚಿಗೆ ಅವ್ರು ತಗೊಂಡಿದ್ದಾರೆ, ಇವರನ್ನು ಕೊಟ್ಟಿದ್ದಾರೆ, ನಮ್ಮನ್ನು ಒಬ್ಬರಿಗೆ ಮಾತ್ರ ಕೊಟ್ಟಿದ್ದಾರೆ ಎನ್ನುವಂತ ಮಾತುಗಳನ್ನ ಹೇಳ್ತಾ ಅಲ್ಲಿ ಪ್ರಿಯಾಂಕ್ ಖರ್ಗೆನ ಗೇಲಿ ಮಾಡ್ತಾರೆ. ಅಲ್ಲಿ ಅರುಣ್ ಕುಮಾರ್ ಆಗಿರ್ಬೋದು, ಭಾಸ್ಕರ್ ಪ್ರಸಾದ್ ಆಗಿರ್ಬೋದು, ಅಥವಾ ಮಾದಿಗರಲ್ಲಿ ಇರತಕ್ಕಂಥ ಇನ್ನೂ ಕೆಲವೊಂದು ಜನ ಇರ್ಬೋದು. ಆದರೆ
ಈ ವಯಸ್ಸಾಗಿರ್ತಕ್ಕಂಥ ಹಿರಿಯ ಜೀವಿಯಾಗಿರ್ತಕ್ಕಂಥ ರಮೇಶ್ ಜಿಣಜಿಣಗಿ ಬಾಯಲ್ಲಿ RSS ಬಗ್ಗೆ ದಲಿತರು ಮಾತಾಡಬಾರ್ದು ಅಂತಕ್ಕಂಥ ಮಾತು ಹೇಳ್ತಾ ಇರುವಂತ ಸಂದರ್ಭ ನೋಡಿದ್ರೆ ಎಲ್ಲಿ ಇದನ್ನ ಇಲ್ಲಿ ಪ್ರಿಯಾಂಕ್ ಖರ್ಗೆನ ಕೊಲೆ ಮಾಡ್ತಾರೋ ಅಥವಾ ಪ್ರಿಯಾಂಕ್ ಖರ್ಗೆನ ಮುಗಿಸ್ತಾರೋ ಅನ್ನುವಂತ ಮಟ್ಟಕ್ಕೆ ಈ ಹೇಳಿಕೆ ಹೋಗ್ತಾ ಇದೆ. ಒಬ್ಬ ಹಿರಿಯ ಜೀವಿ, ಮಾಜಿ ಸಂಸದಲ್ಲ, ಹಾಲಿ ಸಂಸದ, ಅನೇಕ ಅನುಭವ ಇದ್ದಂಥವ್ರು ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ರೆ ಕೈ ಮುಚ್ಕೊಂಡು ಕೂಡ್ಬೇಕಾ ಅಥವಾ ಕೈಯಲ್ಲಿ ಬಳೆ ತೊಟ್ಕೊಂಡು ಅವ್ರಾಗ ಕೂಡ್ಬೇಕಾ, ಇಲ್ಲ ಅವ್ರ ತರ ಬಕೆಟ್ ಆಗಿ ಕೆಲಸ ಮಾಡ್ಬೇಕಾ ಅನ್ನೋದನ್ನ ಇಲ್ಲಿ ಸಾರ್ವಜನಿಕರು ವಿಚಾರ ಮಾಡಬೇಕಾಗಿರುತ್ತ ವಿಷಯ. ಯಾಕಂದ್ರೆ ಇಲ್ಲಿ ಯಾವತ್ತು ಖರ್ಗೆ ಇಲ್ಲಿ ಹೋಮ್ ಮಿನಿಸ್ಟರ್ ಆದ್ರೂ ಅವತ್ತಿನಿಂದ ಇವತ್ತಿನ ತನಕ ಕೂಡ ಹೆಚ್ಚೆಚ್ಚಿಗೆ ಕಾರ್ಕೊಳ್ಳೋದಾಗ್ಲಿ, ವಾಂತಿ ಮಾಡ್ಕೊಳ್ಳೋದಾಗ್ಲಿ ಅಥವಾ ಬೇರೆ ಬೇರೆ ವಿಚಾರಗಳನ್ನು ಹೇಳೋದಾಗ್ಲಿ ಅಲ್ಲಿ ಮಾಧುರೆ ಮಾಡ್ತಾ ಇದ್ದಾರೆ ವಿನಃ ಬೇರೆ ಯಾವ ಜಾತಿಯವರು ಕೇಳ್ತಾ ಇಲ್ಲ. ಕೇಳಲಿ, ತೊಂದರೆ ಇಲ್ಲ, ಸರ್ಕಾರದಲ್ಲಿ ಇದ್ಕೊಂಡು ಕೇಳಂತದ್ದು ಅದು ಸಾರ್ವಜನಿಕರ ಹಕ್ಕಿದೆ, ಕೇಳ್ತಾರೆ, ಎಲ್ಲರೂ ಕೂಡ ಕೇಳ್ತಾರೆ. ಆದ್ರೆ ಒಬ್ಬ ಹೋಮ್ ಮಿನಿಸ್ಟರ್ ಕೇಳ್ತಕ್ಕಂಥ ಮಾತು ಜಿಣಜಿಣಿಗೆ ಯಾಕೆ ಇಷ್ಟೊಂದು ಮೆಣಸಿನಕಾಯಿ ಬಿತ್ತು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಕೇಳಬೇಕಾದಂತ ಪ್ರಶ್ನೆ, ಅದು ಮಾದಿಗ ಸಮಾಜದಲ್ಲಿ ಕೂಡ ಕೇಳಬೇಕಾಗಿದೆ. ಜಿಣಜಿಣಿಗಿ ಏನೋ ಒಂದು ಬಿಜೆಪಿ ಪಕ್ಷದ ಅಥವಾ RSS ನ ಚಡ್ಡಿ ತೊಟ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ಆಗಿರಬಹುದು, ಅಥವಾ ಈ ಜಿಣಜಿಣಿಗಿ ಆ ಒಂದು ಪಕ್ಷದಲ್ಲಿ ಕೂತ್ಕೊಂಡು ಸಂಸದನಾಗಿ ಕೆಲಸ ಮಾಡಿರಬಹುದು. ಆದರೆ ಪ್ರಿಯಾಂಕ ಖರ್ಗೆ ಬಹಳ ದಿನ ಉಳಿಯಲ್ಲ ಅಂತಕ್ಕಂಥ ಮಾತೇನು ಹೇಳ್ತಾ ಇದ್ರಲ್ಲ, ಈ ವಿಚಾರವನ್ನಾಗಿ ವಿಚಾರ ಮಾಡಿದ್ರೆ ಎಲ್ಲ ಒಂದ್ ಕಡೆ ಇದೊಂದು ಭಯೋತ್ಪಾದಕರ ಸಂಘ ಇರಬಹುದೇನೋ ಅಂತಕ್ಕಂಥ ಮಾತ ಇಲ್ಲಿ ಮತ್ತೆ ಸಾರ್ವಜನಿಕರಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಇಲ್ಲಿ RSS ಬಗ್ಗೆ ಮಾತಾಡೋದು, ಇಲ್ಲಿ ರಾಷ್ಟ್ರೀಯ ನಾಯಕರುಗಳಿದ್ದಾರೆ, ರಾಜ್ಯ ಅಧ್ಯಕ್ಷರುಗಳಿದ್ದಾರೆ, ಬಿಜೆಪಿಗೆ ಹೋಲ್ತಕ್ಕಂಥ ಅನೇಕ ಪ್ರಮುಖರಿದ್ದಾರೆ, ದೆಹಲಿ ಇರ್ತಕ್ಕಂಥ ಮಂತ್ರಿಗಳು ಇದ್ದಾರೆ, ಅವರು ಕೂಡ ಯಾರು ಮಾತಾಡ್ತಾ ಇಲ್ಲ. ಈ ಮಾದರಿ ಯಾಕೊಂದಿಷ್ಟು ಬೆಂಕಿ ಬಿದ್ದಿದೆ ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ ಭಾಸ್ಕರ್ ಪ್ರಸಾದ್ ಮಾತಾಡ್ತಾನೆ, ಇನ್ನೊಂದ್ ಕಡೆಯಿಂದ ಅರುಣ್ ಕುಮಾರ್ ಮಾತಾಡ್ತಾನೆ, ಇನ್ನೊಂದ್ ಕಡೆಯಿಂದ ವಯಸ್ಸಾದಂತ ಈ ಅಜ್ಜ ರಮೇಶ್ ಜಿಣಜಿಣಗಿ ಕೂಡ ಮಾತಾಡ್ತಾ ಇದ್ದಾನೆ. ಆದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ನೋವಾಗಿರೋದು ಈ ಮಾದಿಗರಿನ ಅಂತಕ್ಕಂಥ ಪ್ರಶ್ನೆ ಕಾಡ್ತಾ ಇದೆ. ಬಂಧುಗಳೇ, ಇಲ್ಲಿ ಪ್ರಿಯಾಂಕಾ ಖರ್ಗೆ ಕೇಳ್ತಕ್ಕಂಥದ್ದು ಯಾವ್ದು ಸರಿಯೋ ಯಾವ್ದು ಸುಳ್ಳು ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ಆಲೋಚನೆ ಮಾಡಿದಾಗ ಅಥವಾ ನಮ್ಮ ಯಾವುದೋ ಒಂದು ಸಂಘ ಸಂಸ್ಥೆಗಳನ್ನ ನಾವ್ ಹೀಗೆ ಕಟ್ಕೊಂಡಿದೀವಿ, ನಮ್ಮನ್ನ ಒಂದಿಷ್ಟು ಸಹಕಾರ ಮಾಡಿ ಅಂತ ಕೇಳಲಿಕ್ಕೆ ಹೋದಾಗ ನಮ್ಗೆ ಹೇಳ್ತಕ್ಕಂಥ ಅಧಿಕಾರಿಗಳ ಕೆಲಸ ಏನಪ್ಪಾ ಅಂದ್ರೆ, ಮೊದಲು ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು, ನೋಂದಣಿ ಮಾಡಿಸ್ಕೊಂಡು ಬರ್ಬೇಕು ನಿಮ್ಮ ಸಂಘನ ಅಥವಾ ನಿಮ್ಮ ಸಂಸ್ಥೆನ. ನೀವು 2 ವರ್ಷಗಳ ಕಾಲ ಅದನ್ನ ಚೆನ್ನಾಗಿ ಕೆಲಸ ಮಾಡ್ಬೇಕು, ಅದಕ್ಕೆ ಆಡಿಟ್ ರಿಪೋರ್ಟ್ ತರಬೇಕು. ಯಾವ ರೀತಿಯಾಗಿ ನೀವು ಅದನ್ನ ಫೈಲ್ಗಳನ್ನ ಬಿಲ್ಡಪ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ನಿಮ್ಗೆ ಸಹಾಯಧನ ನಿರ್ಮಾಣ ಕೊಡ್ತೀವಿ ಅಥವಾ ಸರ್ಕಾರ ಸೌಲಭ್ಯ ನಿಮ್ಗೆ ಕೊಡಕ್ ಸಾಧ್ಯ ಎನ್ನುವಂತ ಮಾತು. ಇದು ಕೇವಲ ಸಣ್ಣ ಮಕ್ಕಳು ಹಿಡ್ಕೊಂಡು, ಸಣ್ಣ ಮಕ್ಕಳು ಅಂದ್ರೆ ಕೇವಲ ಒಂದು 5ನೇ ಮಕ್ಕಳು ಹಿಡ್ಕೊಂಡು 10ನೇ ಮಕ್ಕಳು ತನಕ ಇದು ಗೊತ್ತಿದೆ. ಆದರೆ ಈ ಜಿಣಜಿಣಗಿ ಮತ್ತು ಭಾಸ್ಕರ್ ಪ್ರಸಾದ್, ಅರುಣ್ ಕುಮಾರ್ ಯಾಕೆ ಗೊತ್ತಾಗ್ತಾ ಇಲ್ಲವ? ಯಾವ ಕಾರಣಕ್ಕಾಗಿ ಈ ಜಿಣಜಿಣಗಿ ಅಂತಕ್ಕಂಥ ವ್ಯಕ್ತಿ RSS ಬಗ್ಗೆ ಕೆಣಕಬೇಡ, ನೀನು ಬಹಳ ದಿನ ಉಳಿಯಲ್ಲ ಎನ್ನುವಂತ ಮಾತು ಹೇಳೋದನ್ನ ನೋಡಿದ್ರೆ, ಹಾಗಾದ್ರೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಈ RSS ಅನ್ನ ನಿಮ್ಮಿಂದಲೇ ಖರ್ಗೆ ಏನೋ ಅನಾಹುತ ಆಗಬಹುದಾ ಅಥವಾ ನಿಮ್ಮಂತ ಮಾದಿಗರ್ಲಿಂದಲೇ ಖರ್ಗೆಗೆ ಏನಾದ್ರೂ ಅನಾಹುತ ಆಗಬಹುದಾ ಎನ್ನುವಂತ ಗುಮಾನಿ ಕೂಡ ಹೇಳ್ತಾ ಇದೆ. ಯಾಕೆ ಈ ರೀತಿಯಾಗಿ ಈ ಹೊಲೆಯರನ್ನ ಅಥವಾ ಈ ದಲಿತ ಸಮಾಜದವರನ್ನ RSS ಬಗ್ಗೆ ಮಾತಾಡಬಾರದು? ಯಾಕೆ ಸಮಾಜ ಬಗ್ಗೆ ತಿಳಿದುಕೊಳ್ಳಬಾರದು? ಈ ಸಮಾಜದವರು RSS ಬಗ್ಗೆ ತಿಳ್ಕೊಳ್ಬಾರ್ದ? ಹಾಗಾದ್ರೆ ನಿಮ್ ತರ ಗುಲಾಮ್ಗಿರಿ ಮಾಡ್ಬೇಕಾ? ನಿಮ್ ತರ ಬಕೆಟ್ ಆಗಿ ಕೆಲಸ ನಿಂತ್ಕೊಳ್ಬೇಕಾ? RSS ಕೊಟ್ಟಂತ ಚಡ್ಡಿ ಉಟ್ಕೊಂಡು ಕುಂದ್ರಬೇಕಾ? ಹೇಳಿ ರಮೇಶ್ ಜಿಣಜಿಣಗಿ ಅವರೇ, ನೀವು ಬಹಳ ದೊಡ್ಡ ಸ್ಥಾನದಲ್ಲಿದ್ದೀರಿ. ಆದರೆ ನೀವು ಹೇಳ್ತಕ್ಕಂಥ ಮಾತು ನೋಡಿದ್ರೆ ಎಲ್ಲ ಒಂದ್ ಕಡೆಯಿಂದ ಭಯೋತ್ಪಾದಕರ ಸಂಘದಲ್ಲಿ ನೀವೇನ್ ಚಡ್ಡಿ ತೊಟ್ಕೊಂಡು ಕೆಲಸ ಮಾಡಿರಲ್ಲ, ಅದೇ ಉತ್ತರನ ನಿಮ್ಮ ಇನ್ನೊಬ್ಬ ದಲಿತ ತಮ್ಮನಿಗೆ ಹೇಳ್ತಕ್ಕಂಥ ಮಾತಿದು. ಯಾಕಂದ್ರೆ ಇಲ್ಲಿ ನೀನು ಬದುಕಬೇಕು, ನೀನು ಬಾಳಬೇಕು, ನಿನ್ನಂತ ಅನೇಕ ಚಡ್ಡಿಗಳು ಕೂಡ ಅಲ್ಲಿ ಬದುಕಬೇಕಂತ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ನೀವು ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ಮಾತನ್ನ ನಾವು ನೇರವಾಗಿ ಜಿಣಜಿಣಿಗೆ ಹೇಳ್ತಾ ಇದೀವಿ. ಇರ್ಲಿ, ಅದು ಏನಾದ್ರೂ ವಿಷಯ ಆಗಿರ್ಲಿ, ಏನಾದ್ರೂ ತಕೊಳ್ಳಿ, ಚಿಂತೆ ಇಲ್ಲ. RSS ಬಗ್ಗೆ ಕೇಳಿದ್ದು ಸರಿಯೋ ತಪ್ಪೋ ಅಲ್ಲಿ ಸಾವಿರಾರು ಜನ ಜಡ್ಜ್ಮೆಂಟ್ ಕೊಡೋರಿದ್ದಾರೆ. ಅದಕ್ಕಾಗಿ ಬಂದಿದನ ಖರ್ಗೆ ಒಬ್ಬ ದೊಡ್ಡ ಮಂತ್ರಿ, ಅವರಪ್ಪ ಕಾಂಗ್ರೆಸ್ ನಲ್ಲಿದ್ದ, ಹಾಗಾಗಿ ಆ ಮಗನಿಗೆ ಏನೋ ಉನ್ನತ ಹುದ್ದೆ ಕೊಟ್ಟಿದ್ದಾರೆ, ಅದನ್ನ ನಿಭಾಯಿಸ್ಕೊಂಡು ಹೋಗು ಎಂತ ಹೇಳುವಂತ ಮಾತುಗಳನ್ನ ಬಹಳ ದಿನ ಉಳಿಯಲ್ಲ. ಏನಿದು? ಯಾರ ಅಪ್ಪನ ಆಸ್ತಿ ಇದು?
ಯಾಕೆ ಇಂಥ ಮಾತು ಆಡ್ತಾ ಇದ್ದೀರಿ ಅನ್ನೋದನ್ನ ಇಲ್ಲಿ ಅರ್ಥ ಆಗ್ತಾ ಇದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಏನಪ್ಪಾ ಅಂದ್ರೆ, ಇದು ಬಂದಿದ್ದೆಲ್ಲ ಒಳ ಮೀಸಲಾತಿಗೋಸ್ಕರ. ಈ ಒಳ ಮೀಸಲಾತಿಯಲ್ಲಿ ಜಗಳ ಹಚ್ಚಲಿಕ್ಕೆ ಬಂದಂತ ಬಿಜೆಪಿ ಮತ್ತು ಆರ್ಎಸ್ ನ ಕೆಲವೊಂದು ಷಡ್ಯಂತ್ರಗಳೇನಿದ್ದಲ್ಲ, ಇದನ್ನ ಒಡೆದಾಳುವಂತ ನೀತಿ ತಂದರಲ್ಲ, ಆ ವಿಚಾರವಾಗಿ ಇವತ್ತ ಹೊಲೆ ಸಮಾಜದ ರಾಜಕೀಯ ಮುಖಂಡರನ್ನ ಅವರನ್ನ ದೂರ ಇಡುವಂತ ಕೆಲಸ ಮಾದಿಗರು ಮಾಡ್ತಾ ಇದ್ದಾರೆ. ಮಾದಿಗರು ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಲ್ಲ, ಆದ್ರೆ ಆ ಮಾದಿಗರಿಗೆ RSS ಮತ್ತು ಈ ಬಿಜೆಪಿಯನ್ನ ಚಡ್ಡಿ ಉಡಿಸ್ತಾ ಇದೆ. ಆ ಚಡ್ಡಿ ತೊಟ್ಕೊಂಡು ಬಂದು ಹೊರಗಡೆ ನಿಂತು ಭಾಷಣಗಳು ಕೂಡ ಬಿಗಿತಾ ಇದ್ದಾರೆ. ಹಾಗಾಗಿ ಅವರನ್ನ ಇಲ್ಲಿ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಇಲ್ಲಿ ಜಿ ಪರಮೇಶ್ವರ್ ಆಗಿರ್ಬೋದು, ಮಾದೇವಪ್ಪರಿಗೆ ಬೇಡ ಅನ್ನೋದಾಗಿರ್ಬೋದು, ಇದೆಲ್ಲ ಷಡ್ಯಂತ್ರ ಮಾಡ್ತಾ ಇರೋದೆಲ್ಲ ಏನಪ್ಪಾ ಅಂತಂದ್ರೆ ಬಿಜೆಪಿ ಮತ್ತು RSS ನ ಒಳಸಂಚು ಅನ್ನೋದನ್ನ ಬಹಿರಂಗವಾಗಿ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇದೆ. ಅದು ಸ್ಪಷ್ಟವಾಗಿ ಹೊಲೆಯ ಸಮಾಜಕ್ಕೆ ಗೊತ್ತಾಗ್ತಾ ಇದೆ. ಒಬ್ಬ ಹೊಲೆಯ ಸಮಾಜದ ಗೃಹ ಮಂತ್ರಿ ಆಗಬಾರ್ದಂತಂದ್ರೆ ನಿಮ್ ತರ ಬಕೆಟ್ ಆಗ್ಬೇಕಾ, ನಿಮ್ ತರ ಬಾಲ ಬುಡುಕರ ಕೆಲಸ ಮಾಡ್ಬೇಕಾ ಅನ್ನೋದನ್ನ ಇಲ್ಲಿ ಪ್ರಶ್ನೆ ಕಾಡ್ತಾ ಇದೆ. ಒಬ್ಬ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಕ್ಕಂಥವನು, ರಾಜ್ಯದ ಅಭಿವೃದ್ಧಿ ಮಾಡ್ತಕ್ಕಂಥವನು, ಹಿಂದ್ಗಡೆ ಆಗಿರ್ತಕ್ಕಂಥ ನಮ್ಮ ಗೋವಿಂದ ಕಾರಜೋಳ ಅವರು ಕೂಡ ಇಲ್ಲಿ ಗೃಹ ಮಂತ್ರಿಗಳಾಗಿಲ್ವಾ, ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿಲ್ವಾ? ಅವತ್ತು ಯಾರಾದ್ರೂ ಕೂಡ ಹೊಲೆಯರು ಏನಾದ್ರು ಮಾತಾಡಿದ್ರ? ಹೊಲೆಯ ಸಮಾಜದಲ್ಲಿ ಯಾರಾದ್ರೂ ಕೂಡ ಈ ನಮ್ಮ ಇವರು ಈ ತರ ಇದ್ದಾರೆ ಅಂತ ಹೇಳಿದ್ರ? ಇಲ್ಲ. ಇವತ್ತೇನಾಗಿದೆ ಅಂದ್ರೆ ಇವ್ರ ಮೇಲೆ ಬಹಳಷ್ಟು ರೀತಿಗಳಿಂದ ವಿಚಾರ ಮಾಡಿಕೊಂಡು ಇಲ್ಲ ಸಲ್ಲದ ಆರೋಪ ಮಾಡುವುದೇ ಮಾದಿಗರ ಪ್ರಮುಖ ಬೇಡಿಕೆಯಾಗಿದೆ. ಒಂದು ಕಡೆಯಿಂದ ಮಾದೇವಪ್ಪ ಬೇಡ, ಇನ್ನೊಂದು ಕಡೆಯಿಂದ ಖರ್ಗೆ ಬೇಡ, ಇನ್ನೊಂದು ಕಡೆಯಿಂದ ಜಿ ಪರಮೇಶ್ವರ್ ಬೇಡ. ಹಾಗಾದ್ರೆ ಏನ್ ಬೇಕಪ್ಪ ನಿಮ್ಗೆ? CM ಸ್ಥಾನ ಬೇಕಾ? ತಕೊಳ್ರಿ, ನೀವೇ ಮಾಡ್ಕೊಳ್ರಿ, ನಮ್ಗೇನು ಅವಶ್ಯಕತೆ ಇದೆ ಅದರಿಂದ. ಆದ್ರೆ ನೀವು RSS ಬಗ್ಗೆ ಮಾತಾಡುವಾಗ ಆಡಿದ್ ಸರಿಯೋ ತಪ್ಪೋ ಗೊತ್ತಿಲ್ಲ, ಆದ್ರೆ ನೀವು 4 ದಿನ ಉಳಿಯಲ್ಲ, ಬಹಳ ದಿನ ಉಳಿಯಲ್ಲ ಅನ್ನಂತ ಮಾತುಗಳನ್ನ ಆಡ್ತಾ ಇದೆಯಲ್ಲ ಜಿಣಜಿಣಿಗೆ ಅವರೇ, ಅದು ಮೊದಲನ್ನ ವಾಪಸ್ ತಕೊಳ್ಳಿ. ನೀವು ಸಮಾಜದ ಬಗ್ಗೆ ಬಹಳಷ್ಟು ಕೆಂಚೆತ್ತಿ ಕೆಲಸ ಮಾಡೋರಾಗಿದ್ರೆ ಈ ರೀತಿ ಪದನ ಬಳಸಬಾರದು. ಹಾಗಾದ್ರೆ ಇಲ್ಲಿ RSS ನಲ್ಲಿ ಈ ಭಯೋತ್ಪಾದನೆ ಕೆಲಸ ಮಾಡಿಸ್ತಾರ? ಹಾಗಾಗಿ ಈ ಮಾತುಗಳು ನಿಮಗೆ ಬರ್ತಾ ಇದೆಯಾ ಅನ್ನೋದನ್ನ ಇಲ್ಲಿ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಇರ್ಲಿ, ಅದೇನಾದ್ರೂ ಆಗಿರ್ಲಿ, ಅಲ್ಲಿ ಪರಮೇಶ್ವರ್ ಆಗಿರ್ಬೋದು, ಅಥವಾ ಇಲ್ಲಿ ಖರ್ಗೆ ಆಗಿರ್ಬೋದು, ಅಥವಾ ಅಲ್ಲಿ ಮಾದೇವಪ್ಪ ಆಗಿರ್ಬೋದು, ಯಾರೇ ಆಗಿರ್ಲಿ ಚಿಂತೆ ಇಲ್ಲ. ಸಮಾಜ ಕಲ್ಯಾಣ ಇಲಾಖೆ ಯಾವ್ದಾದ್ರು ತಗೊಳ್ರಪ್ಪ, ನಮ್ಗೇನ್ ಚಿಂತೆ ಇದೆ? ಏನ್ ಬೇಕಾಗಿದೆ? ಆಯ್ತು, ನಿಮ್ಮ ಸಮಾಜಕ್ಕೆ ತಗೊಳ್ರಿ, ನಮ್ಗೇನ್ ಚಿಂತೆ ಇದೆ? ನೀವೇ ಮಾಡಿಸ್ಕೊಡ್ರಿ. ಬದುಕಾಗಿಲ್ವಾ? ಆಂಜನೇಯ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿದಾಗ ಎಷ್ಟು ಲೂಟಿ ಮಾಡ್ಕೊಂಡ್ರೆ ನಿಮ್ಗೇನ್ ಗೊತ್ತಿಲ್ವಾ? ಅದೆಲ್ಲ ಬೇಡ. ಆದ್ರೆ ಇಲ್ಲಿ ಜಿಣಜಿಣಿಗೆ ಹೇಳ್ತಕ್ಕಂಥ ಮಾತಿಗೆ ನಾವಿಲ್ಲಿ ಬರ್ಬೇಕಾಗಿದೆ. ಏನಕ್ಕೆ ಬರ್ಬೇಕಾಗಿದೆ? ಜಿಣಜಿಣಿಗೆ ಹೇಳ್ತಕ್ಕಂಥ ಮಾತೇನಪ್ಪಾ ಅಂದ್ರೆ, RSS ಬಗ್ಗೆ ದಲಿತರು ವಿಷಯನ ಚರ್ಚೆ ಮಾಡಕೂಡುದು, ಮಾಡದೆ ಅವರಿಗೆ ಉಳಿಗಾಲ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಿರೋದು ಎಷ್ಟು ಮಟ್ಟಿಗೆ ಸರಿ ಎಂಬುದನ್ನ ಇಲ್ಲಿ ತಮ್ಮ ಅನಿಸಿಕೆಗಳನ್ನ ತಿಳಿಸಿ. ಯಾಕಂದ್ರೆ ಮುಂದಿನ ಸುದ್ದಿಗಾಗಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.